ಎಲ್ಲರಿಗೂ ನಮಸ್ಕಾರ. ಪತ್ರಿಕಾ ಉದ್ಯಮಿಗಳಿಗೆ ಮತ್ತು ಇಲ್ಲಿಗೆ ಸ್ಟೇಜ್ ಮೇಲೆ ಎಲ್ಲರೂ ನನ್ನ ವಂದನೆಗಳಿರ್ತ. ನಾನು ಈ ಮುರುಘಾ ಸನ್ ಆಫ್ ಕಾಲೋನಿಯಲ್ಲಿ ಆ್ಯಕ್ಷನ್ಸ್ ಮಾಡಿದ್ದೀನಿ. ಮಾಸ್ಟರ್ ಕೂಡ ಹೇಳಿದ್ದಾರೆ. ಇದೆಲ್ಲ ನಾನು ಹೇಳೋದಂದರೆ, ಟ್ರೈಲರ್ ನೋಡಿದೆ, ತುಂಬ ಚೆನ್ನಾಗಿದೆ. ಸಾಂಗ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ನಮ್ಮ ಮುನಿಕೃಷ್ಣವ್ರು ಇದೇ ಥರ ಒಂದು 50 ಸಿನಿಮಾ ಮಾಡಿ ಚೆನ್ನಾಗಿ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಕೇಳ್ಕೊತೀನಿ. ಬಟ್ ನಾನು ಒಂದು ಹೇಳ್ತೀನಿ, ನಾನು ಈ ಸ್ಟೇಜಿಗೆ ಬಂದು ಇಲ್ಲಿ ಕೂತಿರ್ಬೇಕಂದ್ರೆ ಮಂಜು ಮಾಸ್ಟ್ರು, ನಾನು ಅವ್ರ ಹತ್ರ ಕೆಲಸ ಮಾಡಿ ಕೆಲಸ ಕಲಿತು ಇವತ್ತು ಇಷ್ಟು ಹೆಸರು ಮಾಡಿ ಇಲ್ಲಿ ಇದ್ದೀನಿ ಅಂದರೆ ನಮ್ಮ ಗುರುಗಳವರು. ಯಾಕಂದರೆ ನಾವು ಮೊದಲೇ ಆಗಿ ತಂದೆ ತಾಯಿಗಳಿಗೆ ಗುರುಗಳಿಗೆ ಒಂದನೇ ಹೇಳ್ದಂಗೆ, ನಾನು ಎತ್ತ ತಂದೆ ತಾಯಿಗಿನ ಆಮೇಲೆ ಗುರುಗಳು ಹಾಗಾದರೆ ಅವ್ರು ನಾನು ತುಂಬ ಬ್ಯುಸಿ ಇದ್ದೆ. ನಾನು ಅದು ಮಾಸ್ಟರ್ ಚೆನ್ನಾಗಿ ಗೊತ್ತಿದೆ. ನಂಜುಂಡಿ ಅವ್ರದ್ದು ಇದ್ದರು, ಆ ಮಾಸ್ಟರ್ ಇದ್ದರು. ನನಗೆ ಎಲ್ಲರೂ ಸಾಹಸ ನಿರ್ದೇಶಕರು ಎಲ್ಲರೂ ನನ್ನ ತುಂಬ ಸಪೋರ್ಟಿಂಗ್ ಮಾಡಿದ್ದಾರೆ. ಬಟ್ ಜಾಸ್ತಿ ಮಾಡೋದು ಮಂಜು ಮಾಸ್ಟ್ರು. ಯಾಕಂದರೆ ಅವ್ರ ಹತ್ರ ನಾನು ತುಂಬ ವರ್ಕ್ ಮಾಡಿದ್ದೀನಿ. ನಾನು ಮಾಸ್ಟರ್ ಆಗೋವರೆಗೂ ವರ್ಕ್ ಮಾಡಿದ್ದೀನಿ ಅವ್ರ ಹತ್ರ. ಯಾಕಂದರೆ ಇವತ್ತು ನಾನು ಇಷ್ಟು ಬೆಳಿಬೇಕು ಅಂದರೆ ಗುರುಗಳು ಇರ್ತಾರೆ. ಬಟ್ ನಿಮ್ಮಂಥ ಪತ್ರಿಕಾ ಸಂಪಾದಕರು ಪ್ರೆಸ್ನವರು ನಾನು ಬೆಳೆಸಿದ್ದೀರಾ, ಅದೇ ರೀತಿ ಮುನಿಕೃಷ್ಣ ಬೆಳೆಸಿ ಅಂತ ನಾನು ಕೇಳ್ಕೊಂಡು ಇದೇ 29ನೇ ತಾರೀಕು ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ, ಬಂದು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ವೇದಿಕೆ ಮೇಲಿರುವಂತಹ ಗಣ್ಯ ವ್ಯಕ್ತಿಗಳಿಗೂ ನನ್ನ ಮನಸ್ಪೂರ್ವಕವಾಗಿ ನಮಸ್ಕರಿಸ್ತೀನಿ. ಈ ಚಿತ್ರದಲ್ಲಿ ಮುರುಘಾ ಸನ್ ಆಫ್ ಕಾಲೋನಿಯಲ್ಲಿ ನಾನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ವಿಲನ್ ಆಗಿ. ಶೋಭರಾಜ್ ಸರ್ ಜೊತೆ ಅವರಂಥ ವಿಲನ್ ಪಾತ್ರ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು ಮಟ್ಟಕ್ಕೆ ಒಂದು ರೇಂಜಿಗೆ ಒಂದು ಪಾತ್ರ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಫಸ್ಟ್ ಡೇ ಒಂದು ಆನೇಕಲ್ಲಲ್ಲಿ ದೇವಸ್ಥಾನದಲ್ಲಿ ಶೂಟಿಂಗ್ ಇಟ್ಕೊಂಡಿದ್ವಿ. ಇದೇ ನಮ್ಮ ಗೌರವ್ ವೆಂಕಟೇಶ್ ಅವರು ಫೈಟ್ ಮಾಸ್ಟರ್. ಅವತ್ತೇ ಲಾಸ್ಟ್ ಆಗಬೇಕಾಗಿತ್ತು, ಅದೃಷ್ಟವಶ ರೋಪ್ ಕಟ್ಟಾಗಿ ಮೇಲಿಂದ ಬಿತ್ತು, 6 ಅಡಿ ಮೇಲಿಂದ ಬಿತ್ತು, ರಿಪ್ ಸೆಟ್ ಆಗಿ ಒಂದು ಬೆಲ್ ಕಟ್ ಆಗಿತ್ತು ಲೆಗ್ದು. 2 ತಿಂಗಳು ರೆಸ್ಟ್ ಮಾಡಿದ್ದೀರಿ. ಆಗ ಆದರೂ ಸಹ ಬಿಟ್ಟಿಲ್ಲ. ಬಂದು ಕೆಲವು ಪಾತ್ರ ಕೊಂಡ್ಕೊಂಡಿದ್ದೇನೆ, ಕೆಲವು ಪಾತ್ರಗಳು ಮಾಡಿಕೊಟ್ಟಿದ್ದೀನಿ. ಆಮೇಲೆ ಮಂಜು ಸರ್ ತಮ್ಮನಾಗಿ ಪಾತ್ರ ಮಾಡಿದ್ದೀನಿ ನಾನು ಇದರಲ್ಲಿ. ಹೆಚ್ಚಾಗಿ ಹೇಳ್ಕೊಬೇಕು ಅಂತಂದರೆ ಮಂಜು ಸರ್ ಜೊತೆ ಇದು 2ನೇ ಸಿನಿಮಾ ನಂದು. ಫಸ್ಟ್ ಸಿನಿಮಾದಲ್ಲಿ ಹೀರೋ ಆಗಿ ಪಾತ್ರ ಮಾಡಿದ್ದೆ. ಈ ಸಿನಿಮಾದಲ್ಲಿ ನಾನೊಂದು ವಿಲನ್ ಆಗಿ ಪಾತ್ರ ಮಾಡಿದ್ದೀನಿ. ಮಂಜು ಸರ್ ಹೇಳಿದಾಗೆ ನಮಗೆ ಯಾವುದೇ ಒಂದು ಸಾಂಗಲ್ಲೂ ಕೂಡ ನನ್ನ ತೋರಿಸಿಲ್ಲ, ಆದರೂ ಬೇಜಾರಿಲ್ಲ, ಖುಷಿಯಾಗಿ ಹೇಳ್ತಾ ಇದ್ದೀನಿ. ಇದೇ 29ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಳ್ಳೆಯದಾಗಲಿ, ಒಳ್ಳೆ ಯಶಸ್ಸು ಕಾಣಲಿ ಅಂತೇಳಿ ನನ್ನ ಮನಸ್ಪೂರ್ವಕವಾಗಿ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ಅನಂತ ನಮಸ್ಕಾರಗಳು. ಮುರುಘಾ ಸನ್ ಆಫ್ ಕಾನೂನು ಈ ನಮ್ಮ ಚಿತ್ರರಂಗದಲ್ಲಿ ಎಷ್ಟೋ ಎಡರು ತೊಡರುಗಳಿದೆ. ಅದನ್ನು ಸರಿ ಮಾಡೋದಕ್ಕೆ ಇದೇ ತಿಂಗಳು 29ಕ್ಕೆ ಬರ್ತಾ ಇದ್ದಾರೆ. ಈಗಿನ ಮಟ್ಟಿಗೆ ಹೇಳಬೇಕು ಅಂದರೆ ನನಗಾದ ಅನುಭವಗಳು, ನಮ್ಮ ಉಮೇಶ್ ಅಣ್ಣ ಕೆಲವೊಂದು ಹಳೆ ಆರ್ಟಿಸ್ಟ್ಗಳನ್ನ ಕೆಲವರು ಮರ್ತಿದ್ದಾರೆ, ಯುವ ನಿರ್ದೇಶಕರು. ಅವ್ರು ದಯವಿಟ್ಟು ಕೆಲಸ ಕೊಡಿ ಅಂತ ನಾನು ಈ ಒಂದು ಮಾಧ್ಯಮಕ್ಕೆ ಕೇಳ್ಕೊತಾ ಇದ್ದೀನಿ. ಇನ್ನು ಈ ಚಿತ್ರಕ್ಕೆ ಬರಬೇಕು ಅಂದರೆ ನಮ್ಮ ಅಣ್ಣವರು ಕಾರಣಾಂತರದಿಂದ ಬಂದಿಲ್ಲ, ಶೋಭಣ್ಣವರು. ನಾನು ಇದರಲ್ಲಿ ಅವರ ತಮ್ಮನಾಗಿ ಮಾಡಿದ್ದೀನಿ. ಭಾಳ ಅದ್ಭುತವಾದ ಪಾತ್ರ. ಈ ಪಾತ್ರಕ್ಕೆ ನನಗಿದು ಬಯಸದೇ ಬಂದಂಥ ಪಾತ್ರ. ಇದು ನನ್ನನ್ನು ಒಂದೇ ಪಾತ್ರಕ್ಕೆ ಅಂತ ಕರೆದು 10 ದಿನ ಕ್ಯಾರೆಕ್ಟರ್ ಮಾಡಿಸಿದ್ರು. ಇನ್ನು ನಮ್ಮ ನಾಯಕ ನಟರ ಬಗ್ಗೆ ಹೇಳಬೇಕು ಅಂದರೆ ಅವರೊಂದು ಫಸ್ಟು ಒಂದು ಕಲ್ಲು, ಆ ಕಲ್ಲನ್ನು ಹೇಗೆ ಒಂದು ಉಳಿಯೇಟು ಬಿದ್ದು ಒಂದು ವಿಗ್ರಹ ಆಗಿ ಸುಂದರವಾಗಿ ಮೂರ್ತಿಗೊಳ್ಳುತ್ತೋ, ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮ ಇದ್ದಾರಲ್ಲ ಒಂದು ರೀತಿ ಹಾಗೆ ಕಾಣ್ತಾರೆ ನಮ್ಮ ಮುರುಘಾ ಸನ್ ಆಫ್ ಕಾನೂನು ಮುನಿಕೃಷ್ಣ ಅವರು. ಅವ್ರ ಬಗ್ಗೆ ನಾನು ಎಷ್ಟು ಈ ಒಂದು ಒಳ್ಳೆ ಪಾತ್ರ ಕೊಟ್ಟರೆ ತುಂಬ ಆಭಾರಿ. ಅದರಲ್ಲೂ ನಮ್ಮ ಕರ್ನಾಟಕದ ಜಾಕಿ ಚಾನ್ ಎಂದು ಹೆಸರಾಗಿರ್ತಕ್ಕಂಥ ನಮ್ಮ ಮಂಜು ಮಾಸ್ಟರ್ ಅವರು, ಇದು ನಮ್ಮ 7 ಜನ್ಮದ ಪುಣ್ಯ ಅಂತ ಹೇಳಿದ್ರೆ ಸಾಲದು ಸರ್. ಅವರನ್ನು ನಮ್ಮ ಫೈಟಲ್ಲಿ ನೋಡ್ಬಿಟ್ಟು ಅಂತ ನಾವು ಆಶ್ಚರ್ಯ ಪಡ್ತಾ ಇದ್ದೋ. ಅದೇ ಒಂದು ದಿಗ್ಗಜ ಮಾಸ್ಟರ್ಗಳ ಜೊತೆ ನಾನು ಆ್ಯಕ್ಟ್ ಮಾಡಿದಾಗ ಭಾಳ ಖುಷಿ ಆಯಿತು ಸರ್. ನೀವೆಲ್ಲರೂ ನೋಡಿರ್ತೀರ, ಫೈಟ್ ಮಾಡಿರ್ತಾರೆ. ಆದರೆ ಅದು ಫೈಟರ್ ಕಮ್ ಆ್ಯಕ್ಟರ್. ಹಾಗೆ ನಮ್ಮ ಗೌರವ್ ವೆಂಕಟೇಶ್ ಅವರು ಕೂಡ ಇಬ್ಬರಿಗೂ ಒಂದು ಅಜಗಜಾಂತರ ಫೈಟ್ ಹಾಕಿದ್ದಾರೆ. ಒಂದು ಗದ್ದೆ ಫೈಟಲ್ಲಿ ಇವರೆಲ್ಲ ಫೈಟ್ ಮಾಡ್ತಾ ಇದ್ದಾರೆ. ಇಲ್ಲೇ ಕೂತಿದ್ದಾರೆ ನಮ್ಮ ಸ್ನೇಹಿತರು. ಇವರು ಮೇಲಿಂದ ರೋಪಲ್ಲಿ ಹೋಗ್ಬೇಕಾದ್ರೆ ನಮ್ಮ ಗೌರವ್ ವೆಂಕಟೇಶ್ ಆಕ್ಷನ್ ಅಂದಾಗ ಇವರು ನೇರವಾಗಿ ಬಂದು ನನಗೆ ಇಲ್ಲಿ ಹೊಡೆದ್ರು. ನಾನು ತಪ್ಪು, ನಾನು ಕೆಸರು ಗದ್ದೆಯಲ್ಲಿ ಬಿದ್ದಿದ್ರೆ ಇವ್ರು ಶಾರ್ಟ್ ಓಕೆ ಅಂತ ಇದ್ದಾರೆ. ಅವ್ರು ಬೇರೆಯವ್ರು ಬಂದು ಎತ್ತಾ ಇದ್ರು, ಇವ್ರು ಶಾರ್ಟ್ ಓಕೆ ಆಯಿತು, ಮನುಷ್ಯ ಜೀವ ಓಕೆ, ಅವ್ರಿಗೆ ಜಾಸ್ತಿ ಆಗಲಿಲ್ಲ ಅಲ್ಲ. ಯಾವ್ದು ಅನುಭವ ಹೇಳ್ತಾ ಇರೋದು. ನೆಕ್ಸ್ಟ್ ಡೇಗೆ ಕಾರು ಗ್ಲಾಸ್ ಸೀನ್ ಹೊಡೆದಾಗ
ಅದು ನನ್ನ ಅದೃಷ್ಟ ಹಣೆ ಬರ ಏನೋ ಚೆನ್ನಾಗಿಲ್ಲ, ಬಾಂಬ್ ಬ್ಲಾಸ್ಟ್ ಆಗಲಿಲ್ಲ. ರಿಯಲ್ ಗ್ಲಾಸಿಗೆ ಹೊಡೆದಾಗ ನಂದು ಮುಖ ಎಲ್ಲ ಪಂಚಾಯಿತು. ನಾನು ಅದನ್ನ ಚೇತರಿಸ್ಕೊಂಡು ಬರೋದಕ್ಕೆ 1 ವಾರ ಆಯಿತು. ಹಾಗೆ ಇದು ಒಂದು ಚಿತ್ರ, ಭಾಳ ಅದ್ಭುತವಾದ ಚಿತ್ರ. ಇದು ನೋಡಿ ಸಹಕರಿಸಿ. ಎಲ್ಲರಿಗೂ ನನ್ನ ಸವಿನಯ ಪ್ರಾರ್ಥನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.